ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವಾಗ ವಿಡಿಯೋ ಶುರು ಮಾಡೋಣ ಅಂತ ಶುರು ಮಾಡಿದ್ದೀನಿ. ಇಲ್ಲಿ ನಾನು ಒತ್ತರೊಟ್ಟಿಗೆ ಮಶ್ರೂಮ್ ಗೊಜ್ಜು ಮಾಡಿದ್ದೆ, ಅದನ್ನು ತಿಂತಾಯಿದ್ದೀನಿ. ಈ ವಿಡಿಯೋ ನೋಡೋರು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಕಿ ಬಿಡಿಲಿ ಕೊಡಿಲಿ ಬಿಡು ಬಿಡು. ಇದು ಹೊರದೈತೆ ಅಲ್ಲ, ಕಿತ್ತೇ ಹೋಯ್ತು ನೋಡಲ್ಲಿ. ಕಿತ್ತಾಕು ಕೊಡಿಲಿ. ಎಲ್ಲ ಕಿತ್ತಾಕ್ತಿದೀಯ ನೋಡಿ. ಎಷ್ಟು ಪಾಠಗಳು ಬಂದು ಹಿಡ್ಕತ್ತಾನೆ. ಕೊಡಿ ಎಲ್ಲ ನೋಡಿ. ಕಿತ್ತು ಅದ್ರ ಕಿವಿನೇ ಕಿತ್ತಾಕ್ಬಿಟ್ಟಿದೀಯ. ಅಯ್ಯೋ, ಅದ್ರ ಕಿವಿಯಲ್ಲೋ ಒಂದು ಕಿವಿ ಇಲ್ಲ, ಇನ್ನೊಂದು ಕಿವಿ ಇಲ್ಲ. ಕೊಡು ಅದಕ್ಕೆ ಅಂಟ್ಸೋಣ ಇನ್ನೊಂದು ಕಿವಿನ. ಕೊಡು ಕೊಡಿಲಿ ಹತ್ತಿ ಕೊಡಿಲಿ. ಅದೆಲ್ಲ ಕಿತ್ತಾಕ್ಬೇಡ, ಬಾಯಿಗೆಲ್ಲ ಇದಾಯ್ತೆ. ಕೊಡು. ಏನ ಟುಫಿ? ಹಾಲು ತಗೊಬತ್ತೀನಿ, ನೀರು ಹಾಲು ತಗೊಂಬತ್ತೀನಿ. ಇಲ್ಲೇ ಇರು. ರಾಕಿನೂ ಅಲ್ಲೇ ಅವನು. ಏನು ಮಾಡ್ತಿದ್ಯಮ್ಮ? ಅಯ್ಯೋ, ಹಾಲು ತರೋಣ ಅಂದ್ಕೊಂಡು ಹೋಗಿದ್ದೆ. ಹಾಲಿಲ್ಲ. ಮಂಜುನ ತಗೊಬ ಅಂದೆ. ಅವನಿದ್ದೆ. ನಾನು ಹೋಗಮ್ಮ ಅಂದ. ಹಾಂ, ಅದನ್ನೇ ತರಕ್ಕೆ ಹೋಗಿದ್ದೆ. ಮಂಜುನಿಗೆ ಹೋಗು ಅಂದರೆ ನಿದ್ದೆ ಆಗಲ್ಲ. ಹೋಗು ಅಪ್ಪ. ಈ ಮರಗಳಿರೋದು ಕಸ ಗುಡಿಸಿ ಸಾಕಾಯ್ತದೆ ಕಣ. ನಮ್ಮ ಮನೆ ತಗೋ ಅದೇ ಕತೆ. ಬೆಳಗ್ಗೆ ಎದ್ದರೆ ಗುಡಿಸು ಪುನಃ ಬಂದು ಸಾಯಂಕಾಲ ನೋಡೋಷ್ಟಲ್ಲ ಅದೇ ಕತೆ. ಇದೇ ಕಿವಿಗೆಲ್ಲ ವಾಲೆ ಹಾಕದೆ ಬಿಚ್ಚಿಬಿಟ್ಟಿದ್ದೀರ. ನನ್ನ ಕಾಫಿ ಆಯಿತು, ಹಾಲಿತ್ತು. ನಾಯಿಗೆ ಮೊಸರು ಬೇಕಿತ್ತಲ್ಲ ಊಟಕ್ಕೆ. ಮೊಸರು ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಬಂದು. ನಿಮ್ಮ ಮನೆಯವರಲ್ಲಿ ಒಬ್ಬರೇ ಇದ್ರಲ್ಲ, ಅದಕ್ಕೆ ಸರಿ ಬತ್ತೀನಿ ತಡಿ. ಅವಳು ಎದ್ದೇ ಇಲ್ಲ ಇನ್ನೂ. ಕಾಣೆ ಏನೋ ಸದ್ಯ ಕಾಣೆ. ಯಾರೂ ಇಲ್ವಲ್ಲ, ಅದಕ್ಕೆ ಎದ್ದಿಲ್ಲ ಅನ್ಸುತ್ತೆ. ನಾನು ಕೇಳ್ತಾಳೆ 7:30 ಆಗದೆ. ರಾಕಿ ಟುಫಿ ಅಲ್ಲ ನೀನು, ರಾಕಿ. ಇವನು ಆಚೆ ಹೋಗ್ಬೇಡ ಅಂದರೂ ಹೋಗೋದು, ಅಲ್ಲಿ ಗೇಟ್ ಕಾಯ್ತಾ ಕೂತ್ಕೊಳ್ಳೋದು. ಆಚೆ ಯಾಕೆ ಹೋಗಿದ್ಯಾ ಟುಫಿ? ಗೇಟ್ ತೆಗಿಬೇಕಾ? ಬರಬೇಕಾ ಒಳಕ್ಕೆ ನೀನು? ಹಾಂ, ನಾನು ಹೋಯ್ತೀನಿ. ನಾನು ಗೇಟ್ ತೆಗಿತೀನಿ ಅಂತ ಬತ್ತಿದಂಗೆ ನೀವು ಹೋಗಂತ ನೋಡ್ತೀಯಾ? ಒಳಗೆ ಕೂತಿರೋಕ್ಕಾಗಲ್ಲ ಸುಮ್ಮನೆ. ಬಾ ಬರಲ್ವಾ? ನೋಡು, ಇದಕ್ಕೆ ಕೊಬ್ಬು ಅನ್ನೋದು ನಿನಗೆ. ಗೇಟ್ ತೆಗೆದ್ರೆ ಹೋಗೋಣ ಒಂಥರ ನಾಟಕ ಆಡೋದು. ಈಗ ದೂರ ಬಂದಮೇಲೆ ಒಳಗೆ ಬರೋದಾ? ಇದ್ಯಾವ ಥರ ನಾಟಕ ನಿಂದು? ಬಾ. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತಿಂಡಿ ಏನಪ್ಪ ಇವತ್ತಂದರೆ ತರಕಾರಿ ಬಾತು, ಅವರೆಕಾಳು ಮತ್ತು ಕ್ಯಾರೆಟು, ಬೀನ್ಸು ಎಲ್ಲ ಇತ್ತು. ಅದನ್ನು ಹಾಕಿ ಬಾತ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೂ ಹನಿ ಬೀಳ್ತಾನೇ ಇದೆ. ಮಳೆ ಕಡಿಮೆನೇ ಆಗಿಲ್ಲ, ಮಳೆ ಬರೋದ್ರಲ್ಲೇ ಐತೆ. ಒಲೆ ಹಸ್ಬೇಕು, ನೀರು ಕಾಯಿಸ್ಬೇಕು. ಹಸನ ಅಂತ ಬಂದಿದ್ದೀನಿ ನೀರೊಲೆನ. ನೋಡೋಣ ಹತ್ತುತ್ತಾ ಏನು ನೀರು ಕಾಯ್ತವ ಅಂತ. ಈ ಮಳೇಲಿ
ಸ್ವಲ್ಪ ಸ್ಟವ್ ಒಲೆ ಹತ್ತೋದು ಕಷ್ಟನೇ. ಸೌದೆ ಎಲ್ಲ ಸ್ವಲ್ಪ ಒದ್ದೆ ಆಗಿದೆ. ನೋಡು ಹೆಂಗೋ ಹತ್ತಿತ್ತು. ಸ್ವಲ್ಪ ಹಂಗೆ ಸಣ್ಣ ಸಣ್ಣದ ಕಡ್ಡಿ ಹಾಕ್ತಾಯಿದ್ರೆ ಬೇಗ ಕಾಯಿ ಹತ್ಕೊಂಡು ನೀರು ಕಾಯ್ತವೆ.